ಡಿಗ್ರಿ ಓದುತ್ತಾ ಇದ್ದೀರಾ ಅಥವಾ ಡಿಗ್ರಿ ಮುಗಿಸಿ ಮುಂದೆ ಏನು ಮಾಡಬೇಕು ಎಂದು ಯೋಚಿಸುತ್ತಾ ಇದ್ದೀರಾ? ಹೆಚ್ಚಿನವರು ಡಿಗ್ರಿ ಮುಗಿದ ಮೇಲೆ ಜಾಬ್ ಹುಡುಕೋ ಸ್ಟ್ರಗಲ್ಸ್ ಫೇಸ್ ಮಾಡ್ತಾರೆ. ಪ್ರೀತಿಯ ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಡಿಗ್ರಿ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ನೀವು ಡಿಗ್ರಿ ಮುಗಿಸಿ ಯಾವುದೇ ಕಂಪನಿಗಳಿಗೆ ಹೋದರೂ ನಿಮ್ಮ ಸ್ಕಿಲ್ಸ್ ಬಗ್ಗೆ ಕೇಳುತ್ತಾರೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳುತ್ತಾರೆ, ಪ್ರಾಕ್ಟಿಕಲ್ ಸ್ಕಿಲ್ ಬಗ್ಗೆನೇ ಹೆಚ್ಚಾಗಿ ಕೇಳುತ್ತಾರೆ. ಇಂದು ಸಾವಿರಾರು ಜನ ಡಿಗ್ರಿ ಮಾಡ್ತಾರೆ, BA, BCom, BSc, BBA, BE ಮುಂತಾದ ಹಲವಾರು ಡಿಗ್ರೀಸ್. ಆದರೆ ಜಾಬ್ ಸಿಗುವುದು ಕೆಲವರಿಗೆ ಮಾತ್ರ. ಏಕೆ ಗೊತ್ತಾ? ಡಿಗ್ರಿ ಎಲ್ಲರಿಗೂ ಒಂದೇ ಥರ ಇದೆ, ಆದರೆ ಸ್ಕಿಲ್ಸ್ ಎಲ್ಲರಿಗೂ ಒಂದೇ ಥರ ಇರಲ್ಲ. ಸ್ಕಿಲ್ ಇರುವವರು ಕಂಪನಿಗಳಿಗೆ ಬೆಲೆ ಬಾಳುವವರಾಗಿರುತ್ತಾರೆ, ಸ್ಕಿಲ್ ಇಲ್ಲದವರು ಪ್ಲೀಸ್ ಹೈರ್ ಮೀ ಅಂತ ಕಾಯುವವರಾಗಿ ಬಿಡುತ್ತಾರೆ. ಹೀಗಾಗಿ ಡಿಗ್ರಿ ಓದುವಾಗಲೇ ಸ್ಕಿಲ್ಸ್ ಬೆಳೆಸಿಕೊಳ್ಳುವುದು ಅಂದರೆ ನೀವು ನಿಮ್ಮ ಫ್ಯೂಚರ್ಗೆ ನೀಡುವ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನಬಹುದು. ಡಿಗ್ರಿ ಓದುತ್ತಾ ಇರುವಾಗ ಬೆಳೆಸಿಕೊಳ್ಳಬಹುದಾದ 5 ಸ್ಕಿಲ್ಸ್ ಬಗ್ಗೆ ನೋಡೋಣ. ಕಮ್ಯುನಿಕೇಷನ್ ಆ್ಯಂಡ್ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್. ಯಾವುದೇ ಒಂದು ಕ್ಷೇತ್ರಕ್ಕೂ ಕಮ್ಯುನಿಕೇಷನ್ ಅನ್ನೋದು ತುಂಬ ಮುಖ್ಯ ಎಂದು ನಿಮಗೆ ಗೊತ್ತಿದೆ. ನೀವು ಮಾತನಾಡೋ ರೀತಿಯೇ ನಿಮ್ಮ ಫಸ್ಟ್ ಇಂಪ್ರೆಷನ್ ಅನ್ನಬಹುದು. ನೀವು ಹೇಗೆ ಮಾತನಾಡುತ್ತೀರಿ ಎಂಬುದರಲ್ಲಿ ನಿಮ್ಮ ಪರ್ಸನಾಲಿಟಿ ತೋರಿಸುತ್ತದೆ. ಇಂಟರ್ವ್ಯೂ ಆಗಲಿ, ಆಫೀಸ್ ಮೀಟಿಂಗ್ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ಎಲ್ಲೆಡೆಯೂ ಕಮ್ಯುನಿಕೇಷನ್ ಎಂಬುದು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಡೈಲಿ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಮಾತನಾಡುವ ಅಭ್ಯಾಸ ಮಾಡಿ. ಅದೇ ರೀತಿ ಪಬ್ಲಿಕ್ ಸ್ಪೀಕಿಂಗ್ ಅನ್ನು ಕೂಡ ಅಭ್ಯಾಸ ಮಾಡಿ. ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಲು ಪ್ರಯತ್ನಿಸಿ. ಈ ಸ್ಕಿಲ್ನಿಂದ ನೀವು ತುಂಬ ಕಾನ್ಫಿಡೆಂಟ್ ಆಗುತ್ತೀರಾ. ಇನ್ನು ಸೆಕೆಂಡ್ ಒನ್ ನೋಡೋದಾದರೆ ಕಂಪ್ಯೂಟರ್ ಬೇಸಿಕ್ಸ್ ಆ್ಯಂಡ್ MS ಆಫೀಸ್. ಕಂಪ್ಯೂಟರ್ ಬೇಸಿಕ್ಸ್ ಅನ್ನೋದು ಎಲ್ಲರಿಗೂ ತಿಳಿದಿರುತ್ತದೆ ಅಲ್ವಾ? ನೀವು ಡಿಗ್ರಿ ಸ್ಟೂಡೆಂಟ್ ಆಗಿದ್ದರೆ ಖಂಡಿತವಾಗಿಯೂ ತಿಳಿದಿರಬೇಕಾದ ಸ್ಕಿಲ್ ಆಗಿದೆ ಕಂಪ್ಯೂಟರ್ ಬೇಸಿಕ್ಸ್. ಇಟ್ ಮೀನ್ಸ್ ಕಂಪ್ಯೂಟರನ್ನು ಹ್ಯಾಂಡಲ್ ಮಾಡುವುದು, ಅದರ ಆಪರೇಷನ್ ಬಗ್ಗೆ ತಿಳಿದುಕೊಂಡಿರುವುದು. ಆ್ಯಂಡ್ ಮೈಕ್ರೋಸಾಫ್ಟ್ ಆಫೀಸ್ ಅಥವಾ MS ಆಫೀಸ್, ಎಕ್ಸೆಲ್, ವರ್ಡ್ ಅಥವಾ ಪವರ್ ಪಾಯಿಂಟ್ ಇವುಗಳು ಯಾವುದೇ ಕೆಲಸಕ್ಕೂ ಬೇಕಾಗುವ ಒಂದು ಪವರ್ಫುಲ್ ಟೂಲ್ ಅನ್ನಬಹುದು. ಇದಕ್ಕೆ ಬದಲಾಗಿ ಹಲವಾರು ಸಾಫ್ಟ್ವೇರ್ ಇಂದಿನ ದಿನಗಳಲ್ಲಿ ಬಹಳಷ್ಟಿದೆ. ಆದರೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಜೊತೆಗೆ MS ಆಫೀಸ್ ಸ್ಕಿಲ್ಸ್ ಬೆಳೆಸಿಕೊಳ್ಳುವುದು ತುಂಬ ಮುಖ್ಯವಾಗಿದೆ. ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಿಂದ ಡಾಟಾ ಅರೇಂಜ್ ಮಾಡೋದು, ಕ್ಯಾಲ್ಕುಲೇಷನ್, ಚಾರ್ಟ್ ಆ್ಯಂಡ್ ಟೇಬಲ್ಸ್ ಮುಂತಾದವುಗಳನ್ನು ಮಾಡಬಹುದು. ಅದೇ ರೀತಿ MS ವರ್ಡ್ನಿಂದ ರಿಪೋರ್ಟ್ಸ್, ಅಸೈನ್ಮೆಂಟ್ಸ್, ಲೆಟರ್ಸ್, ನೋಟ್ಸ್ ಮುಂತಾದವುಗಳನ್ನು ರಚಿಸೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತದೆ. ಹಾಗೆ MS ಪವರ್ ಪಾಯಿಂಟ್ನಿಂದ ಕಾಲೇಜ್ ಅಥವಾ ಆಫೀಸ್ಗಳಿಗೆ ಬೇಕಾದ ಪ್ರೆಸೆಂಟೇಷನ್ ಡಿಸೈನ್ ಮಾಡಬಹುದು. ಅದೇ ರೀತಿ ಬೇಸಿಕ್ ಇಂಟರ್ನೆಟ್ ಮತ್ತು ಇಮೇಲ್ ಕುರಿತು ತಿಳಿದುಕೊಂಡಿರುವುದು ಉತ್ತಮ. ಇದು ನಿಮಗೆ ಗೊತ್ತಿದೆ ಅಂದರೆ ಗುಡ್, ಮೂವ್ ಆನ್. ಗೊತ್ತಿಲ್ಲದವರು ಕಳೆಯಿರಿ. ಇನ್ನು ಮೂರನೆಯದು ಅಕೌಂಟಿಂಗ್ ಸ್ಕಿಲ್. ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದರೆ ಕಲಿತಿರಬೇಕಾದ ಸ್ಕಿಲ್ ಆಗಿದೆ ಅಕೌಂಟಿಂಗ್ ಸ್ಕಿಲ್. ಇದರಲ್ಲಿ ನಿಮಗೆ ಟ್ಯಾಲಿ ಸಾಫ್ಟ್ವೇರ್, ಎಕ್ಸೆಲ್ ಅಡ್ವಾನ್ಸ್ಡ್, ಬಿಲ್ಲಿಂಗ್ ಆ್ಯಂಡ್ ಇನ್ವಾಯ್ಸಿಂಗ್, ರಿಪೋರ್ಟ್ಸ್ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, GST ಆ್ಯಂಡ್ ಟ್ಯಾಕ್ಸ್ ಬೇಸಿಕ್ಸ್ ಮುಂತಾದವುಗಳನ್ನು ಬೇಸಿಕ್ ಆಗಿಯಾದರೂ ಕಲಿತಿಟ್ಟುಕೊಳ್ಳಿ. ಇದು ನಿಮಗೆ ಫ್ಯೂಚರ್ನಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತದೆ. ಸ್ಕಿಲ್ ನಂಬರ್ 4, ಸಾಫ್ಟ್ ಸ್ಕಿಲ್ಸ್ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೀಮ್ ವರ್ಕ್. ಸಾಫ್ಟ್ ಸ್ಕಿಲ್ ಅಂದರೆ ಡಿಗ್ರಿ ಅಲ್ಲದೆ ಪ್ರೊಫೆಷನಲ್ ಲೈಫ್ನಲ್ಲಿ ಸಕ್ಸಸ್ ಕೊಡೋ ಒಂದು ಪ್ರಾಕ್ಟಿಕಲ್ ಸ್ಕಿಲ್ ಆಗಿದೆ. ಅದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಟೀಮ್ ವರ್ಕ್ ಆಗಿರಬಹುದು, ಲೀಡರ್ಶಿಪ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬಹುದು. ಇದೆಲ್ಲವೂ ಮುಖ್ಯವಾದ ಸಾಫ್ಟ್ ಸ್ಕಿಲ್ ಆಗಿದೆ ಎನ್ನಬಹುದು. ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬಹುದು ಅಂದರೆ ಸ್ಮಾಲ್ ಡೈಲಿ ಟಾಸ್ಕ್ಸ್, ಕಾಲೇಜ್ ಅಸೈನ್ಮೆಂಟ್ಸ್, ಗ್ರೂಪ್ ಡಿಸ್ಕಷನ್ಸ್, ವಾಲಂಟಿಯರಿಂಗ್ ಆಕ್ಟಿವಿಟೀಸ್ ಯೂಸ್ ಮಾಡಿಕೊಂಡು ಸಾಫ್ಟ್ ಸ್ಕಿಲ್ ಪ್ರಾಕ್ಟೀಸ್ ಮಾಡಬಹುದು. 5th ಒನ್, ಲ್ಯಾಂಗ್ವೇಜ್ ಸ್ಕಿಲ್ಸ್. ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನೋದು ಕಮ್ಯುನಿಕೇಷನ್ನ ಪವರ್ಫುಲ್ ಟೂಲ್ ಅನ್ನಬಹುದು. ಇದು ನಿಮ್ಮ ಕೆರಿಯರ್, ನೆಟ್ವರ್ಕಿಂಗ್ ಮತ್ತು ಡೈಲಿ ಲೈಫ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಉಂಟು ಮಾಡುತ್ತದೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವುದರೊಂದಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಮಾಡಿಕೊಳ್ಳಿ. ಡೈಲಿ ಇಂಗ್ಲಿಷ್ ನ್ಯೂಸ್ ಆರ್ಟಿಕಲ್ಸ್ ಓದುವುದರಿಂದ, ಇಂಗ್ಲಿಷ್ ಮೂವೀಸ್, ವೆಬ್ ಸೀರೀಸ್ ನೋಡುವುದರಿಂದ, ಇಂಗ್ಲಿಷ್ ಪಾಡ್ಕಾಸ್ಟ್ ಕೇಳುವುದರಿಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಕಿಲ್ ಅನ್ನು ಬೆಳೆಸಬಹುದು. ಅದೇ ರೀತಿ ಫ್ರೆಂಡ್ಸ್ ಜೊತೆಗೆ ಇಂಗ್ಲಿಷ್ನಲ್ಲಿ ಡೈಲಿ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಮಲ್ಟಿಪಲ್ ಲ್ಯಾಂಗ್ವೇಜ್ ಸ್ಕಿಲ್ ಪಡೆಯಲು ಸಾಧ್ಯವಾಗುವುದಾದರೆ ಒಂದು ಪ್ಲಸ್ ಪಾಯಿಂಟ್ ಅನ್ನಬಹುದು. ಇದರಿಂದ ನಿಮಗೆ ಎಲ್ಲಿಯೂ ಅಡ್ಜಸ್ಟ್ ಆಗಬಹುದಾಗಿದೆ. ಇನ್ನೂ ಹಲವಾರು ಸ್ಕಿಲ್ಗಳಿವೆ ನಿಮ್ಮ ಡಿಗ್ರಿಯೊಂದಿಗೆ ಕಳೆಯಬಹುದಾದವುಗಳು. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವೆಬ್ ಡಿಸೈನಿಂಗ್, ಕೋಡಿಂಗ್, ವಿಡಿಯೋ ಎಡಿಟಿಂಗ್ ಆರ್ ಕಂಟೆಂಟ್ ಕ್ರಿಯೇಷನ್, ಫ್ರೀಲ್ಯಾನ್ಸಿಂಗ್ ಆರ್ ಆನ್ಲೈನ್ ವರ್ಕ್ ಸ್ಕಿಲ್ಸ್ ಮುಂತಾದವುಗಳು. ಇದರ ಕುರಿತು ಇನ್ನೊಂದು ಅಧ್ಯಾಯದಲ್ಲಿ ಚರ್ಚಿಸೋಣ. ಈ 5 ಸ್ಕಿಲ್ಸ್ ನಿಮ್ಮ ಕೆರಿಯರ್ನಲ್ಲಿ ಉತ್ತಮ ಬದಲಾವಣೆಯನ್ನು ತರುತ್ತದೆ. ಡಿಗ್ರಿ ಓದುತ್ತಿರುವಾಗಲೇ ಸ್ಕಿಲ್ಸ್ ಬಿಲ್ಡ್ ಮಾಡಲು ಪ್ರಯತ್ನಿಸಿ. ಫ್ರೀ ಟ್ಯುಟೋರಿಯಲ್ಸ್ ಯೂಟ್ಯೂಬ್ನಲ್ಲಿ ಹಲವರು ಪ್ರೊವೈಡ್ ಮಾಡುತ್ತಿದ್ದಾರೆ. ಆನ್ಲೈನ್ ಕೋರ್ಸ್ಗಳು ಕೂಡ ಇದಾವೆ. ಪ್ರತಿದಿನ 30 ಮಿನಿಟ್ಸ್ ಅಥವಾ 1 ಅವರ್ ನಿಮ್ಮ ಸ್ಕಿಲ್ಗಾಗಿ ಮೀಸಲಿಡಿ, ನಿಮ್ಮ ಫ್ಯೂಚರ್ ಬ್ರೈಟ್ ಮಾಡೋದಕ್ಕೆ. ಸೊ ಆಲ್ ದ ಬೆಸ್ಟ್ ಗಾಯ್ಸ್. ಇನ್ನೊಂದು ಅಧ್ಯಾಯದಲ್ಲಿ ಸಿಗೋಣ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ. ಈ ರೀತಿಯ ಹಲವಾರು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.